ಸೊ ನೀವು ಹೇಳೋದಂದ್ರೆ ಜನಸಂಖ್ಯೆ ಜಾಸ್ತಿ ಆಗೈತೆ, ಬೇಡಿಕೆ ಜಾಸ್ತಿ ಆಗ್ತಾ ಹೋಗ್ತಾವಲ್ಲ, ಚೈನ್ ರಿಯಾಕ್ಷನ್ ಅಲ್ಲಿ ಕ್ಯಾಚಿಂಗ್ ಅಪ್ ಯಾವಾಗ್ರಿ? ಹಳೆ ಮೈಸೂರು ಜೊತೆ ನಾವು ಕ್ಯಾಚಪ್ ಆಗೋದು ಯಾವಾಗ? ನೋಡ್ರಿ, ಒಂದ್ ಸರ್ಕಾರ ಮಾಡಿದ ಕೆಲಸವನ್ನು ಇನ್ನೊಂದು ಸರ್ಕಾರ ಮುಂದುವರಿಸಿದ್ರೆ ಕ್ಯಾಚಪ್ ಆಗುತ್ತೆ. ಈಗ ಉದಾಹರಣೆಗೆ ಅಪರ್ ತುಂಗ 20 ವರ್ಷ ನದಿಗುದಿ ಬಿದ್ದಿತ್ತು. ನಾವು ಅದನ್ನ ಟೇಕ್ ಆಫ್ ಮಾಡಿದ್ವಿ, ಅದಕ್ಕೆ ಅದು ಕಂಪ್ಲೀಟ್ ಆಗ್ತು. ಹಂಗೆ ಎಲ್ಲ ಯೋಜನೆಗಳಾಗಬೇಕಲ್ಲ. ಅಪರ್ ಕೃಷ್ಣ, ಈಗ ನಾನು ಮುಖ್ಯಮಂತ್ರಿ ಆದಮೇಲೆ ಕಾಂಪನ್ಸೇಷನ್ ಕೊಡೋದಕ್ಕೆಲ್ಲ ಸ್ಟಾರ್ಟ್ ಮಾಡಿದ್ವಿ. 10,000 ಕೋಟಿ ಇಟ್ಟು ರೈತರಿಗೆ ಚೆಕ್ಸ್ ಕೊಟ್ಟೆ. ಅದನ್ನೀಗ ನಿಲ್ಲಿಸಿದ್ರು. ನೀವು ಹೌ ಡು ಯು ಎಕ್ಸ್ಪೆಕ್ಟ್? ಈ ಥರ ಕಂಟಿನ್ಯೂಟಿ ಆಫ್ ಪ್ರೋಗ್ರೆಸ್ ಶುಡ್ ಬಿ ಕಂಟಿನ್ಯೂಸ್. ಹುಬ್ಬಳ್ಳಿಯಲ್ಲಿ FMCG ಸೆಂಟರ್ ಮಾಡಿದೆ, ಹೈಯೆಸ್ಟ್ ಕನ್ಸೆಷನ್ಸ್ ಕೊಟ್ಟಿದ್ದೀನಿ. ಫ್ಯಾಕ್ಟ್ರಿ ಹಾಕೋರಿಗೆ ಫ್ಯಾಕ್ಟ್ರಿ ಆಗುತ್ತೆ. ಈ ಸರ್ಕಾರ ಬಂದ ಮೇಲೆ ಒಂದ್ಸತಿನೂ FMCG ಯೂನಿಟ್ಸ್ ಕರೆದು ಜಮೀನು ಕೊಟ್ಟಿದ್ದೀವಿ, ಕನ್ಸೆಷನ್ಸ್ ಕೊಟ್ಟಿದ್ದೀವಿ. ಎಲ್ಲಿಗೆ ಬಂತಪ್ಪ ಅದು? ಎಲ್ಲಿಗೆ ಬಂತು? ಮುಂದೆ ಪರ್ಸೀವ್ ಮಾಡಬೇಕಲ್ಲ. 1 ಲಕ್ಷ ಜನರಿಗೆ ಉದ್ಯೋಗ ಕೊಡ್ತೀವಿ ಅಂತ ಹೇಳಿದ್ರು. ಪರ್ಸೀವ್ ಮಾಡಿದ್ರೆ ಆಗ್ತದೆ, ಇಲ್ಲಿದ್ರೆ ಆಗಲ್ಲ. ಇಂಡಸ್ಟ್ರಿಯಲಿಸ್ಟ್ಗೂ ಒಂಥರ ಹಿಂಜರಿಕೆ ಇರ್ತದೆ ಅಂದ್ರೆ ಈ ಕಡೆ ಬಂದು ಫ್ಯಾಕ್ಟ್ರಿ ಹಾಕಕ್ಕೆ. ಅವ್ರಿಗೆ ಇತ್ತು ಮೊದಲು ಇನ್ಫ್ರಾಸ್ಟ್ರಕ್ಚರ್ ಇಲ್ಲ ಅಂತ. ಈಗ ಆ ನೆಪ ಹೇಳಕ್ಕಾಗಲ್ಲ. ಅವರು ಪರ್ಸಿವೇಷನ್ ಆಫ್ ದಿ ಗೌರ್ಮೆಂಟ್. ಈಗ ಉದಾಹರಣೆಗೆ ಗುಲ್ಬರ್ಗಕ್ಕೆ 1,000 ಎಕರೆ ಕೊಟ್ಟು ಪ್ರಧಾನಮಂತ್ರಿ ಮಿತ್ರ ಟೆಕ್ಸ್ಟೈಲ್ ಪಾರ್ಕ್ ಮಾಡಿದ್ದೇವೆ. ಹೈಯೆಸ್ಟ್ ಕನ್ಸೆಷನ್ಸ್ ಕೊಡ್ತಾ ಇದ್ದೇವೆ ಅಲ್ಲಿ ಟೆಕ್ಸ್ಟೈಲ್ ಯೂನಿಟ್ಗೆ. ಒಟ್ಟು ಇಡೀ ದೇಶದಲ್ಲಿ 7 ನಾನು ಬಡದಾಡಿಕೊಂಡು ಬಂದೆ ಅದನ್ನ. ಆದರೆ ಇದುವರೆಗೂ ಈ ಸರ್ಕಾರ ಆ ಕಡೆ ತಿರುಗಿ ನೋಡಿಲ್ಲ. ದೀಸ್ ಆರ್ ಮೇಜರ್ ಥಿಂಗ್ಸ್. ಏರ್ಪೋರ್ಟು, ಬಿಜಾಪುರ ಏರ್ಪೋರ್ಟು ನಾವು ಆಲ್ಮೋಸ್ಟ್ 80-85% ಕಂಪ್ಲೀಟ್ ಮಾಡಿದ್ದೇವೆ. ಅದಕ್ಕೆ ಮುಂದೆ ದುಡ್ಡೇ ಒದಗಿಸ್ತಾ ಇಲ್ಲ. ನೈಟ್ ಲ್ಯಾಂಡಿಂಗ್ ಫೆಸಿಲಿಟಿ ಅದಕ್ಕೆಲ್ಲ ದುಡ್ಡು ಕೊಡಬೇಕು. ಒದಗಿಸಿದ್ರೆ ಅಲ್ಲೊಂದು ಒಳ್ಳೆ ಏರ್ಪೋರ್ಟ್ ಆಗುತ್ತೆ. ಇಲ್ಲ, ಸ್ಟೇಟ್ ಗೌರ್ಮೆಂಟ್ ಇನ್ಫ್ರಾಸ್ಟ್ರಕ್ಚರ್ಗೆ ದುಡ್ಡು ಕೊಡಬೇಕು. ಏರ್ಪೋರ್ಟ್ ಹೌದು. ಈಗ ನೀವು ಗೆದ್ದ MP ಆದ್ರೆ ಶಿಗ್ಗಾಂವ್ ಉಪಚುನಾವಣೆ ಆಗುತ್ತೆ. ಆಗತ್ರಿ? ಆಗುತ್ತೆ ಅಂದ್ರೆ ಕ್ಯಾಂಡಿಡೇಟ್ ಏನು ಮಗನ ಪಾಲಿಟಿಕ್ಸ್ ಕರ್ಕೊಂಬರೋರು? ಇಲ್ಲ, ಆ ಉದ್ದೇಶ ಇಲ್ಲ. ನಿಮ್ಮ ಅವನು ಯಾವುದೋ ಒಂದು ಮದುವೆ ಅಟೆಂಡ್ ಆದ ಶಿಗ್ಗಾಂವದಲ್ಲಿ, ಅದಕ್ಕೆ ನಿಮ್ಮವರು ಬರ್ದ್ರಿ. ಅದೇನು ಪವನ ಬರ್ತಾ, ಅದಕ್ಕೆ ಅವ್ನು ಕರೆದು ಹೇಳಿದೆ, ಈ ಥರ ಮದುವೆ ಅಟೆಂಡ್ ಆಗಿದ್ದಕ್ಕೂ ನೀನು ರಾಜಕೀಯ ಲೇಪ ಹಚ್ಚಕತ್ರೆ ನಾವೆಲ್ಲಿ ಓಡಾಡಬಾರ್ದಪ್ಪ ಇನ್ಮೇಲೆ ಅಂತ ಹೇಳಿದ್ರು. ಏನು ಪಾಲಿಟಿಕ್ಸ್ ಇಂಟ್ರೆಸ್ಟ್ ಇಲ್ಲ ಮಗನಿಗೆ, ಅಥವಾ ನೀವು ನೋಡಿ ಎಲ್ಲದಕ್ಕೂ ಒಂದು ಸ್ಟೇಜ್ ಟೈಮ್ ಇದೆ. ಈಗ ಅವನು ಪ್ರೊಫೆಷ್ನಲಿ ಈಗ ಭಾಳ ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾನೆ. ನಮ್ಮ ಫಾದರ್ ಯಾವಾಗಲೂ ಹೇಳ್ತಿದ್ರು, ಫಸ್ಟು ನಿಮ್ಮ ಪ್ರೊಫೆಷನ್, ದ್ಯಾಟ್ ಈಸ್ ಯುವರ್ ಬ್ರೆಡ್ ಆ್ಯಂಡ್ ಬಟರ್. ಅದಾದಮೇಲೆ ನಿಮ್ಮ ಪಬ್ಲಿಕ್ ಲೈಫಲ್ಲಿ ಒನ್ಸ್ ನಿಮ್ಮ ಪ್ರೊಫೆಷನ್ ನೀವು ಸ್ಟ್ಯಾಂಡ್ ಆದರೆ ಯಾರಿಗೂ ಕೂಡ ಏನು ಕೇಳದಿರುವಂಥ ಒಂದು ಸ್ಥಿತಿಗೆ ಬಂದಾಗ ನೀವು ಪೊಲಿಟಿಕ್ಸ್ ಮಾಡಿದರೆ ಆವಾಗ ಸ್ವಾಭಿಮಾನದ ಪೊಲಿಟಿಕ್ಸ್ ಆಗುತ್ತೆ. ಸೊ ವಾಟ್ ಈಸ್ ಯುವರ್ ಪ್ರೊಫೆಷನ್ ಅಂದ್ರೆ ಪಾಲಿಟಿಕ್ಸ್ ಅಂತ ಹೇಳೋಂಗಿರಬಾರ್ದು. ಹಂಗಿರಬಾರ್ದು. ನೀವು ಎಕ್ಸಾಕ್ಟ್ ಯಾವ ಏಜು ಪಾಲಿಟಿಕ್ಸ್ಗೆ ಬಂದಿದ್ದು? ನಾನು ಬಂದಿದ್ದು ಐ ಥಿಂಕ್ ಅವಾಗ 36-37 97. ನಾನು ಪೊಲಿಟಿಕಲ್ ಸೆಕ್ರೆಟರಿ. ಅವರು 96 JM ಆದರು. 1 ವರ್ಷದ ನಂತರ ನಾನು ಪೊಲಿಟಿಕಲ್ ಸೆಕ್ರೆಟರಿ ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.